Hi, welcome back to my YouTube channel. ಸೊ ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಶಿಮ್ಲಾದಲ್ಲಿ ಇದ್ದೀನಿ ನೋಡಿ. ಫುಲ್ ಮಳೆ ಬರ್ತಿದೆ. ಹೆಂಗ್ ಆಚೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ನಾನು ಇದೇ ನಿಮ್ಗೆ ಸರ್ಪ್ರೈಸ್ ಹೇಳಿದ್ದು. ನಾವು 10 days ಟ್ರಿಪ್ ಪ್ಲಾನ್ ಮಾಡಿದೀವಿ. ಶಿಮ್ಲಾ, ಮನಾಲಿ, ಡಾಲೌಸಿ ಅಂಡ್ ಅಮೃತ್ಸರ್, ಕುಲ್ಲು ಮನಾಲಿ, ಅದು ಕುಫ್ರಾ ಏನ್ ಸಮಥಿಂಗ್ ಏನೋ ಇದೆ, ಆ ಪ್ಲೇಸಸ್ ಎಲ್ಲ ಪ್ಲಾನ್ ಮಾಡಿದೀವಿ. ಸೊ ನಾವು ಬ್ಯಾಂಗ್ಳೂರಲ್ಲಿ ನಿನ್ನೆ ಮಾರ್ನಿಂಗ್ 5:45ಗೆ ಏರ್ಪೋರ್ಟ್ ರೀಚ್ ಆಗಿ ಫ್ಲೈಟ್ ತಗೊಂಡು ಡೆಲ್ಲಿಗೆ ರೀಚ್ ಆದ್ವಿ. ಸೊ ಆಮೇಲಿಂದ ಡೆಲ್ಲಿಯಿಂದ ಶಿಮ್ಲಾಗೆ ನೈಟ್ ರೀಚ್ ಆದ್ವಿ. ಸೊ ನೆನ್ನೆ ನೈಟೂನು ಹಿಂಗೆ ಮಳೆ ಇತ್ತು, ಇವಾಗ್ಲೂ ಹಿಂಗೆ ಮಳೆ ಇದೆ. ಸೊ ಇವತ್ತು ಬೆಳಗ್ಗೆ ರೆಡಿ ಆಗಿದ್ದೀವಿ. ಇವಾಗ ಟಿಫನ್ ಎಲ್ಲ ಆಯ್ತು, ನೋಡೋಣ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅದನ್ನೆಲ್ಲ ನಿಮ್ಗೆ ಹಂಗೆ ತೋರಿಸ್ತಾ ಬರ್ತೀನಿ. ಫುಲ್ ಚಳಿ ಇದೆ, ನಂಗೆ ಆಲ್ರೆಡಿ ಕೋಲ್ಡ್ ಆಗ್ಬಿಟ್ಟಿದೆ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಮನಾಲಿ ಮೈನಸ್ ಇದೆಯಂತೆ, ಇಲ್ಲಿಂದ 3 ಡಿಗ್ರೀಸ್ ಇದೆ, ಆದ್ರೂ ಇಷ್ಟಿದೆ. ನೋಡೋಣ, ಲೆಟ್ಸ್ ಗೋ. ಸೊ ಕುಫ್ರಿ ರೀಚ್ ಆದ್ವಿ. ಇಲ್ಲಿ ಸ್ನೋ ನೋಡಕ್ ಹೋಗ್ಬೇಕು. ಸೊ ಕ್ಲಾತ್ಸ್ ಕೊಡ್ತಾರಂತೆ, ಈ ತರ ವೇರ್ ಮಾಡಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ. ಒರಿಜಿನಲ್ ಸ್ನೋ ಸಿಟಿ ಎಲ್ಲ ಹೋಗಿದೀವಿ, ಒರಿಜಿನಲ್ ಸ್ನೋಗೆ ಹೋಗ್ಬೇಕೀಗ. ಕೈ ಅಡ್ಡ ಇರ್ಬೇಕು ನೋಡು ನಿಂದು. ಫುಲ್ ಚಳಿ ಆಗ್ತೈತೆ, ಬಟ್ಟೆ ಹಾಕೋಬೇಕು ಇವಾಗ ಅಂತ ತೋರಿಸಿ ಅವನು. ಸೊ ನಾವೀಗ ಕುಫ್ರಿನಲ್ಲಿ ಇದೀವಿ. ಇಲ್ಲಿ ನೋಡಿ ಸ್ನೋ ಫಾಲ್ ಆಗ್ತಾ ಇದೆ. ಫುಲ್ ಚಳಿ ಆಗ್ತಾ ಇದೆ. ಝೂ ಬಂದಿದೀವಿ ನೋಡಿ, ಫುಲ್ ಹೆಂಗ್ ಕಾಣ್ತದೆ ಅಲ್ಲ. ರಿಯಲ್ ಸ್ನೋ ಸಿಟಿಗೆ ಹೋಗಿ ಎಂಜಾಯ್ ಮಾಡಿದ್ವಿ, ಬಟ್ ರಿಯಲ್ ಸ್ನೋ ಎಂಜಾಯ್ ಮಾಡ್ತಾ ಇದೀವಿ ಇವಾಗ. ಸಕ್ಕತ್ತಾಗಿದೆ. ಫುಲ್ ಚಳಿ ಆಗ್ತಾ ಇದೆ. ಬ್ಲೌಸ್ ತೆಗಿಯೋಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಲಿ, ಏನ್ ಮಾಡೋದು ಬ್ಯೂಟಿಫುಲ್ ವ್ಯೂ ಆಕ್ಚುಲಿ. ನಮ್ ಡ್ಯಾಡಿ ನೋಡಿ, ನಮ್ಮ ಅಂಕಲ್ಗಳೆಲ್ಲ ಆಟ ಆಡ್ತವ್ರೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಕುಫ್ರಿ ಝೂ ಇದು ಏನೋ ವ್ಯೂ ಪಾಯಿಂಟ್ ಅಲ್ಲಿ ವ್ಯಾಲಿನಲ್ಲಿ ಬರುವಂತ ಝೂ. ಸ್ನೋಫಾಲ್ ಆಗಿ ಫುಲ್ ಹೀಗಾಗಿದೆ, ಸಕ್ಕತ್ತಾಗಿ ಕಾಣ್ತಾ ಇದೆ. ರಿಯಲ್ ಸ್ನೋ. ಸೊ ನಾವೀಗ ಕುಫ್ರಿಯಿಂದ ಹೊರಡ್ತಿದ್ದೀವಿ. ಅಂತ ಅಂದರೆ ಇಲ್ಲಿ ಕೆಳಗಿಂದ ಮೇಲ್ಗಡೆ ವ್ಯಾಲಿವರೆಗೂ ವೆಹಿಕಲ್ ಪ್ರೊವೈಡ್ ಮಾಡ್ತಾರೆ, ಬಟ್ ನಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ. ಬಟ್ ನಮಗೆ ಪಿಕಪ್ ಮಾಡೋಕ್ಕೆ ಅವ್ರು ಬರಲೇ ಇಲ್ಲ, ತುಂಬ 1 hourವರೆಗೂ ಕಾಯಿಸಿದ್ರು. ಸೊ ನಾವು ಬೇರೆ ವೆಹಿಕಲ್ ತೊಗೊಂಡು ಹೊರಟ್ವಿ ಇಲ್ಲಿಂದ. वो वेट कर रहे हैं आप लोग का नीचे। टीटी हमारा टेम्पो ट्रैवलर है। ये टेम्पो ट्रैवलर तो है ना, ड्रेस जहाँ पे ड्रेस चेंज की थी ना आप लोगों ने, वहाँ पे वेट कर रही है नीचे। वेट कर रही है, ड्रेस सब चेंज कर रही है. ಸ್ನೋ ನೋಡೋಕ್ಕೆ ಅಂತ ಈ ಟೈಮಲ್ಲಿ ಇಷ್ಟು ದೂರ ಬಂದಿದ್ದು ತುಂಬ ಖುಷಿ ಆಯಿತು. ಫಸ್ಟ್ ಡೇನೇ ಸ್ನೋಫಾಲ್ ಮತ್ತು ಇಷ್ಟು ಸ್ನೋ ನೋಡಿದ್ದು, ಅದು ಕುಫ್ರಿನಲ್ಲಿ ಸ್ನೋಫಾಲ್ ಕೂಡ ನೋಡಿಬಿಟ್ವಿ. ಸಖತ್ ಖುಷಿ ಆಯಿತು. ಹಾಯ್ ಫ್ಯಾಮ್, ಸೊ ದಿಸ್ ಈಸ್ ಡೇ 2. ಆ್ಯಕ್ಚುಲಿ ನಾವು ನೆನ್ನೆ ಶಿಮ್ಲಾ ಹೋಗಿದ್ವಲ್ಲ, ಕುಫ್ರಿಗೆ ಹೋಗಿದ್ವಿ. ಸೊ ಫುಲ್ ಸ್ನೋಫಾಲ್ ಆಗ್ತಾ ಇದೆ, ಫುಲ್ ಮಳೆ ಬರ್ತಾ ಇತ್ತು. ಸೊ ನಾವೆಲ್ಲೂ ಹೋಗೋಕ್ಕಾಗಲೇ ಇಲ್ಲ, ವೆದರ್ ಫುಲ್ ವರ್ಸ್ಟ್ ಆಗಿತ್ತು. ಸೊ ನಾವು ಬಂದು ಶಿಮ್ಲಾದಲ್ಲಿ ಟವರು, ಟೆಂಪಲ್ಲು, ಮಾಲ್ ರೋಡ್ ಹೋಗ್ಬೇಕಿತ್ತು. ಸೊ ಮಳೆ ಬರ್ತಿದ್ರಿಂದ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ನಾವು ಕುಲ್ಲುಗೆ ಹೋಗ್ತಾ ಇದ್ದೀವಿ. ಕುಲ್ಲು ಅಂತ ಅಂದರೆ ಅಲ್ಲಿ ಫುಲ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಇದೆಯಂತೆ, ಅಲ್ಲಿಗೆ ರೀಚ್ ಆಗಬೇಕು. ನೋಡೋಣ ನೆಕ್ಸ್ಟ್ ಏನೇನು ನೋಡ್ತೀವಿ ಅಂತ. ನೆಕ್ಸ್ಟು ಇನ್ನು ಇಲ್ಲಿ ವೆದರ್ ಬಿಸಿಲು ಬರ್ತಾ ಇದೆ ಇವತ್ತು, ಬಟ್ ನಾವು ಮನಾಲಿಗೆ ಹೊರಡ್ತಾ ಇದ್ವಿ. ಬಟ್ -7 degrees ಇದೆಯಂತೆ, ಇಲ್ಲೇ ತಡ್ಕೊಳಕ್ಕಾಗ್ತಾಯಿಲ್ಲ. ಸೊ ನೋಡೋಣ
ಹೇಗೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಔಟ್ಫಿಟ್ ನಂದು ಇದು ಪ್ಲಾಜಾ ಹಾಕಿದೀನಿ. ಫುಲ್ ಚಳಿ ಆಗ್ತಾ ಇದೆ, ನೋಡೋಣ ಜಾಕೆಟ್ ಇಟ್ಕೊಂಡಿದ್ದೀನಿ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ಹೋಗೋಣ. ನೆಕ್ಸ್ಟ್ ಟೈಮ್ ಬಂದೇ ಬರ್ತೀನಿ, ಶಿಮ್ಲಾ ಫುಲ್ ನೋಡೇ ನೋಡ್ತೀನಿ, ಅವಾಗ ಇನ್ನೊಂದು ಬ್ಲಾಗ್ ಮಾಡ್ತೀನಿ. ಓಕೆನಾ, ಬಾಯ್. ಸೊ ನಾವು ನಿನ್ನೆ ಶಿಮ್ಲಾ ನೋಡೋಕ್ಕಾಗಲಿಲ್ಲ ಅಂತ ಮನಾಲಿಗೆ ಹೊರಡ್ಬೇಕಾದ್ರೆ ನಾವು ಶಿಮ್ಲಾ ಸಿಟಿ ಮೇಲೇ ಬಂದ್ವಿ. ವ್ಯೂ ಎಲ್ಲ ಸಕ್ಕದಾಗಿ ಕಾಣ್ತಿತ್ತು. ಲ್ಯಾಂಡ್ಸ್ಕೇಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಅಂತ ಅಂದರೆ. ಬಿಸಿಲು ಇತ್ತು, ಸೊ ನಮಗೆ ಒಂಚೂರು ಚಳಿ ಕಮ್ಮಿ ಆಗಿದ್ದರಿಂದ ಚೆನ್ನಾಗಿ ವಿಂಡೋಸ್ ಎಲ್ಲ ಓಪನ್ ಮಾಡಿಕೊಂಡು ವ್ಯೂಸ್ ನೋಡಿಕೊಂಡು ಹೋಗಿದ್ದಾಯಿತು. ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಈ ಥರ ರೋಡು, ಚಿಕ್ಕ ಚಿಕ್ಕ ರೋಡು ಮತ್ತು ಮನೆಗಳನ್ನೆಲ್ಲ ಎಷ್ಟು ಕಂಜೆಸ್ಟೆಡ್ ಆಗಿ ಕಟ್ಟಿದ್ದಾರೆ ಅಂತ ಅಂದರೆ ನೋಡೋಕ್ಕೆ ಸಕ್ಕದಾಗಿ ಅನಿಸುತ್ತೆ. ಫೀಲಿಂಗ್ ಕೋಲ್ಡ್. ಬಿಸಿಲು ಬಂದಿದ್ಯಲ್ಲ ಇವಾಗ. ಗಾಳಿ ಅಮ್ಮಂಗ್ ಕಾಲ್ ಮಾಡಿದಾ? ಏನಂದ್ರು? ಮನೇಲಿ ಹೋದಾಗ ಚಳಿ ಇರುತ್ತೆ, ಚೆನ್ನಾಗಿರೋ ಬಟ್ಟೆ ತಗೋ ಬಂದಿದ್ಯಾ? ಸೊ ಇದು ನಾವು ಇರೋ ಟಿ ತೋರ್ಸೇ ಇರ್ಲಿಲ್ಲ ಅಲ್ಲ ನಿಮ್ಗೆ. ಸೊ ಡ್ರೈವರ್ ಅವರ ಊರಿಗೆ ಬಂದಿದ್ದೀವಿ, ಅವರೇನೋ ಬಟ್ಟೆ ತಗೊಬೇಕು ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಕುಲ್ಲು ರೀಚ್ ಆಗಬೇಕು. ಸಿಟಿ ನೋಡ್ಕೊಂಡು ಶಿಮ್ಲಾ ಸಿಟಿ ಮೇಲೇ ಬಂದ್ವಿ, ಹಾಗೆ ನೋಡ್ಕೊಂಡು ಬಂದ್ವಿ. ಅಲ್ಲಿ ನೋಡಿ, ಇದು ರಿವರು, ಅಲ್ಲಿ ಮಧ್ಯದಲ್ಲಿ ಸ್ಕೂಲ್ ಇದೆ, ಅದು ಗೌರ್ಮೆಂಟ್ ಸ್ಕೂಲ್. ರಿವರ್ ವಾಟರ್ ಏನಾದ್ರು ಜಾಸ್ತಿ ಆದರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈ ರಿವರ್ ನೇಮ್ ಬಂದರು ಬೀಸ್ ಅಂತ. ಮನಾಲಿಯಲ್ಲೂ ಇದೇ ರಿವರ್ ಬರೋದಂತೆ, ಹರಿತಾ ಇರೋದು. ಇಲ್ಲಿ ಮಂಡಿ ರೋಡ್ವರೆಗೂ, ಮಂಡಿ ರೋಡಿಂದ ಏನೋ ನಾವು ನೋಡಿದ್ದು ಈ ರಿವರ್ನ. ನೀರು ಕಮ್ಮಿ ಇದೆ, ವ್ಯೂ ಮಾತ್ರ ಸಖತ್ತಾಗಿತ್ತು. ನಮ್ಮದು ಏನು ಮನಾಲಿ ಅಲ್ಲ, ಶಿಮ್ಲಾಯಿಂದ ಮನಾಲಿವರೆಗೂ ಏನು ರೋಡ್ ಟ್ರಿಪ್ ಇದೆ ಗೊತ್ತಾ, ಅದು ಸೈಕಾಗಿದೆ ರೋಡ್ ಮಾತ್ರ. ಅಷ್ಟು ಚಿಕ್ಕ ಚಿಕ್ಕ ರೋಡ್ ಕೂಡ ಇರೋದು. ನಮ್ಮ ಡ್ರೈವರ್ ಗೋಲು ಶರ್ಮಾ ಅವರು ಸಖತ್ತಾಗಿ ಓಡಿಸಿದ್ರು, ಸ್ಲೋ ಆಗಿ, ಆ್ಯಂಡ್ ಏನು ಘಾಟ್ ಸೆಕ್ಷನಲ್ಲಿ ತೊಂದರೆ ಆಗದೆ. ವ್ಯೂಸ್ಗಳು ಸಖತ್ತಾಗಿತ್ತು. ಮತ್ತು ಇದು ಟನಲ್ಸ್ ಏನಂದರೆ, ಶಿಮ್ಲಾ ಟು ಮನಾಲಿ ಬರುವಾಗ ಅಂದರೆ ಮಂಡಿ ಆ ಪ್ಲೇಸ್ ಆದಮೇಲೆ ಎಷ್ಟೊಂದು ಟನಲ್ಸ್ ಸಿಗುತ್ತೆ. ನಾವು ಒಂದೇನಿಲ್ಲ ಅಂದರೂ ಮನಾಲಿವರೆಗೂ ಒಂದು 7 to 8 ಟನಲ್ಸ್ ನೋಡಿದ್ವೇನೋ. ಮತ್ತು ಇನ್ನೂ ಎಷ್ಟೊಂದು ಟನಲ್ಸ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಸಕ್ಕತ್ತಾಗಿ ಅನಿಸ್ತು ಲೈಟಿಂಗ್ಸ್ ಎಲ್ಲ. ಇಲ್ಲಿ ಏನಾಯಿತು ಅಂತಂದರೆ, ನಾವು ಕುಲ್ಲು ರೀಚ್ ಆಗೋಷ್ಟರಲ್ಲಿ ನೈಟ್ ಆಗೋಗಿತ್ತು. ಸೊ ನಾವು ಏನು ಪ್ಲೇಸಸ್ ನೋಡೋಕ್ಕಾಗಲಿಲ್ಲ. ನೈಟಲ್ಲಿ ಬೆಟ್ಟದ ಮೇಲೆ ಮನೆಗಳ ಲೈಟ್ ನಕ್ಷತ್ರಗಳ ಥರ ಕಾಣ್ತಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಸೊ ಯಾರು ಮನಾಲಿನಲ್ಲಿದ್ದೀವಿ. ಸೊ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಸೊ ಮಾರ್ನಿಂಗಿಂದ ವಿ ಟ್ರಾವೆಲ್ಡ್ ಫಾರ್ 230 kilometers ಆಯಿತು. 230 kilometers ಟ್ರಾವೆಲ್ ಮಾಡಿದ್ವಿ. ಸೊ ಜಸ್ಟ್ ಮನಾಲಿ ರೀಚ್ ಆದ್ವಿ. ಬೆಳಗ್ಗೆಯಿಂದ ಫುಲ್ ಟ್ರಾವೆಲಿಂಗ್. ವ್ಯೂಸ್ ಮಾತ್ರ ಸಕ್ಕತ್ತಾಗಿತ್ತು, ನೀವು ವಿಡಿಯೋದಲ್ಲಿ ನೋಡ್ತೀರಾ, ಸಕ್ಕತ್ತಾಗಿತ್ತು ವ್ಯೂಸ್ ಮಾತ್ರ. ದೆನ್ ಲ್ಯಾಂಡ್ ಸ್ಲೈಡ್ಸ್ ಆಗಿದೆ, ಆ್ಯಂಡ್ ಎಷ್ಟೊಂದು ಟನಲ್ಸ್ ಇತ್ತು. ವಿ ಸಾ ಸೋ ಮೆನಿ ಟನಲ್ಸ್. ಸೊ ನಮ್ಮ ಲಗೇಜ್ ಎಲ್ಲ ಇಳ್ತಾ ಇದೆ, ರೂಮ್ಗೆ ಹೋಗ್ಬೇಕು. ಕುಲ್ಲುಗೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ಲೇಟ್ ಆಯಿತು, ತುಂಬ ಟ್ರಾಫಿಕ್ ಇತ್ತು. ಕುಲ್ಲುಗೆಲ್ಲ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ನೈಟ್ ಆಗೋಗಿತ್ತು. ಸೊ ಅಲ್ಲಿಂದ ಹಂಗೆ ಡೈರೆಕ್ಟ್ ಮನಾಲಿ ಬಂದ್ಬಿಟ್ವಿ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶಿಮ್ಲಾ ಆ್ಯಂಡ್ ಕುಲ್ಲು ಜಾಸ್ತಿ ಪ್ಲೇಸಸ್ ತೋರ್ಸೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ತಿರ್ಗಾ ಬಂದೇ ಬರ್ತೀನಲ್ಲ, ಆವಾಗ ವಿಡಿಯೋ ಮಾಡ್ತೀನಿ, ಡೋಂಟ್ ವರಿ. ದೆನ್ ಮನಾಲಿ ಪ್ಲೇಸಸ್ನ ಮಾತ್ರ ಫುಲ್ ನೀಟಾಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಸೊ ಪ್ಲೀಸ್ ಡೋಂಟ್
ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಿಡನ್ ಕ್ವೀನ್ ಬ್ಲಾಗ್ಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಕಮೆಂಟ್ ನೆಕ್ಸ್ಟ್ ಯಾವ್ಯಾವ ಪ್ಲೇಸ್ನ ನೋಡ್ತೀವಿ ಅಂತ ಮನಾಲಿಲಿ.